ನರ್ಸಮ್ಮ 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 ಐಸು ಮೇಡಮ್ ಒಂದು ಮಲಿಕೊಂಬಿಟ್ಟವ್ರೆ ಏಟ್ ಮಾತಾಡ್ತಾನೆ ಇಲ್ಲ ಏನಾಗದೆ ಅಂತ ಹೊಸಿ ನೋಡಿ. ಏನಿಲ್ಲ, ನಿದ್ರೆ ಮಾತ್ರ ಕೊಟ್ಟಿರ್ತಾರೆ, ಅದಕ್ಕೆ ಹಾಗಾಗಿರುತ್ತೆ. ಇಲ್ಲ ಇಲ್ಲ ಹಂಗಲ್ಲ ನರ್ಸಮ್ಮ, ಒಂದೇ ಒಂದು ಕಿತ ಬಂದು ನೋಡಿ, ಹಂಗೆ ಡಾಕ್ಟ್ರನ್ನು ಕರ್ಬಿಡಿ, ಆಗಲೇ ನನಗೂ ಸಮಾಧಾನ ಆಗೋದು. ಸರಿ, ಒಂದು ನಿಮಿಷ ರೀ, ನಾನು ಕರಿತೀನಿ. ಮಗ ಯಾಕೆ ಏನಾಯ್ತಲ್ಲ, ಯಾಕೆ ಹಿಂಗೆ ಗಾಬರಿ ಆಗಿದೆಯಾ? ಅವ ಐಸು ಮೇಡಮ್ ಅವ್ರು ಏನು ಮಾತಾಡ್ತಾನೆ ಇಲ್ಲ ಕಣವ, ನನಗಂತೂ ಸಾನೇ ಗಾಬರಿ ಆಯ್ತಾ ಇದೆ. ಮಗ ನೀನು ಧೈರ್ಯವಾಗಿರ್ಬೇಕು ಕಣ್ಲಾ, ಹಿಂಗೆಲ್ಲ ಎದ್ರಕಂಡ್ರೆ ಆಯ್ತದೆ ಹೇಳು. ನೋಡು, ನಾನು ಇಟ್ಕಿದ್ದಂಗೆ ಹೋಗಿ ಆಸ್ಪತ್ರೆ ಸೇರ್ಕೊಂಡವಳು, ಸುಧಾರಿಸ್ಕೊಂಡು ಹೀಗೆ ನಿಧಾನಕ್ಕೆ ಎದ್ದು ಬಂದಿಲ್ವೇ? ಅದಕ್ಕೆ ಬಾವ, ನಾವು ನಿಮ್ಮ ಜೊತೆ ಇದ್ರೆ ಒಳ್ಳೇದು ಅಲ್ವಾ? ನಿಮಗೂ ಧೈರ್ಯ ಇರುತ್ತೆ, ನಮಗೂ ಸಮಾಧಾನ ಆಗುತ್ತೆ. ಅದೇ ಕಾರಣಕ್ಕೆ ನಾವು ಇಲ್ಲಿರ್ತೀವಿ ಅಂತ ಹೇಳಿದ್ವಿ. ದಯವಿಟ್ಟು ಮತ್ತೆ ಮನೆಗೆ ಹೋಗಿ ಅಂತ ಹೇಳಿಬಿಡಿ ಬಾವ. ಐಶ್ವರ್ಯಕ್ಕ ಹಾಗೇನಾದ್ರು ಕೇಳಿದ್ರೆ ನೀವೇ ಸಮಾಧಾನ ಮಾಡಿಬಿಡಿ. ಅಯ್ಯೋ, ಇವಳೊಬ್ಳು ಅಲ್ಲಿ ಅವ್ರ ಕಣ್ಣೇ ತೆಗ್ದಿಲ್ಲ ಅಂತ ಅಣ್ಣ ಗಾಬರಿ ಆಗಿದ್ರೆ ಇವಳ್ದೇ ಕತೆ ಪುರಾಣ ತೆಗೆದ್ಲು. ಏಯ್, ಸುಮ್ಮನೆ ಕುತ್ಕೊಳ್ತೀಯಾ? ಮವ ಐಸು ಮೇಡಮ್ ಅವ್ರು ಮಾತಾಡ್ತಿಲ್ಲ ಮವ, ಏನಾಗದೆ ಅಂತ ಹೊಸಿ ನೋಡಿ ಮವ. ಗೊತ್ತಾಯ್ತು, ನಾನು ಈಗ ಹೋಗಿ ನೋಡ್ತಿದ್ದೀನಲ್ಲ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀರಿ? ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಳ್ಳಿ ಪ್ಲೀಸ್. ನೋಡಿ ಹೇಳಿ ಅಂದರೆ ನನ್ನ ಮಗಳಿಗೆ ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ.